ರಾಜ್ಯದಲ್ಲಿ ಮಳೆಗಾಲ ಮುಗಿತಾ ಬಂತು. ಆದ್ರೂ ರಾಜ್ಯ ರಾಜಕೀಯದಲ್ಲಿ ಸೋನೆ ಮಳೆ ಸುರಿತಾನೇ ಇದೆ. ಅದೇ ಎಫ್ಐಆರ್ಗಳ ಸುರಿಮಳೆ. ಆಡಳಿತ ಪಕ್ಷ ವಿಪಕ್ಷ ಅಷ್ಟೇ ಯಾಕೆ, ಕೇಂದ್ರ ಸಚಿವರ ವಿರುದ್ಧವೂ ಎಫ್ಐಆರ್ ಆಗ್ಬಿಟ್ಟಿದೆ. ಇದು ರಾಜಕಾರಣವೋ ದ್ವೇಷ ರಾಜಕಾರಣವೋ, ಇವರ ಕೆಸರೆರಚಾಟದಲ್ಲಿ ಜನತೆ ಮುಂದೆ ರಾಜಕೀಯ ನಾಯಕರು ಬೆತ್ತಲಾಗ್ತಿರೋ ಪರಿಪಾಠವೋ ಏನು. ಇದೀಗ ಕೇಂದ್ರ ಸಚಿವೆ ನಿರ್ಮಲಾ ವಿರುದ್ಧವೂ ಎಫ್ಐಆರ್ ಆಗಿದೆ. ಇದು ಸಿದ್ದು ಸರ್ಕಾರದ ಪ್ರತಿದಾಳ ಎಂಬ ಮಾತು ಕೇಳಿ ಬರ್ತಿದೆ. ನೀವು ಗಮನಿಸಿರಬಹುದು, ರಾಜ್ಯದಲ್ಲಿ ಆಡಳಿತಕ್ಕಿಂತ ಆರೋಪಗಳೇ ಹೆಚ್ಚಾಗ್ತಿವೆ. ಜನರ ಸಮಸ್ಯೆಗಳಿಗಿಂತ ಜನಪ್ರತಿನಿಧಿಗಳ ಸಂಕಷ್ಟಗಳೇ ದುಪ್ಪಟ್ಟಾಗಿವೆ. ಅವರ ಕಷ್ಟನೇ ಕೇಳೋರಿಲ್ಲ, ಇನ್ನ ಜನರ ಪಾಡೇನು ಎಂಬಂತಾಗಿದೆ. ಏನೇ ಹೇಳಿ, ಅವರ ಕಿತ್ತಾಟದ ಮಧ್ಯೆ ಜನಪ್ರತಿನಿಧಿಗಳ ನಿಜ ಬಣ್ಣವಂತೂ ಜನರ ಮುಂದೆ ಬಟ ಬಯಲಾಗ್ತಿದೆ. ಬಿಜೆಪಿ ರಾಜೀನಾಮೆ ಅಸ್ತ್ರಕ್ಕೆ ಕಾಂಗ್ರೆಸ್ನಿಂದ ಪ್ರತ್ಯಸ್ತ್ರ. ನಿರ್ಮಲಾ ವಿರುದ್ಧ ಹಸ್ತ ಚುನಾವಣಾ ಬಾಂಡ್ ದಾಳ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಭೂಚಕ್ರದಲ್ಲಿ ಸಿಲುಕಿ ಸಿದ್ದು ಗಲಿಬಿಲಿಯಾಗಿರೋದು ಗೊತ್ತೇ ಇದೆ. ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿರೋದು ಎಲ್ಲರಿಗೂ ತಿಳಿದೇ ಇದೆ. ರಾಜ್ಯ ಬಿಜೆಪಿ ಏನೋ ಬರೀ ಸಿಎಂಗೆ ಟಾರ್ಗೆಟ್ ಮಾಡ್ತಿದ್ರೆ, ಕಾಂಗ್ರೆಸ್ ಕೈ ಹಾಕಿರೋದು ಕೇಂದ್ರ ಸರ್ಕಾರದ ಬುಡಕ್ಕೆ. ಅದೇ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್. ಎಲೆಕ್ಟ್ರಲ್ ಬಾಂಡ್ಗಳಲ್ಲಿ ವಂಚನೆಯಾಗಿದೆ ಅಂತ ಕೇಂದ್ರ ಹಣಕಾಸು ಸಚಿವೆ ವಿರುದ್ಧ ತಿಲಕ್ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡು ಬಿಜೆಪಿಗೆ ಜಾಡಿಸಲು ಕಾಂಗ್ರೆಸ್ ಪ್ರತಿದಾಳ ಉರುಳಿಸಿದೆ. ಸಿದ್ದರಾಮಯ್ಯರ ಮುಡಾ ಹಗರಣದ ವಿರುದ್ಧ ಬಿಜೆಪಿಗರು ಹೋರಾಟಕ್ಕೆ ಧುಮುಕಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಚುನಾವಣಾ ಬಾಂಡ್ ಹಗರಣದ ವಿರುದ್ಧ ಹೋರಾಟ ಮಾಡಲು ಕಾಂಗ್ರೆಸ್ ಕಣಕ್ಕಿಳಿಯಲು ಸಜ್ಜಾಗಿದೆ. ಇನ್ನು ಸಿಎಂ ವಿರುದ್ಧ ಮುಡಾ ಕೇಸ್ನಲ್ಲಿ ಎಫ್ಐಆರ್ ದಾಖಲಾಗುತ್ತಿದ್ದಂತೆ ಬಿಜೆಪಿ ಅಲರ್ಟ್ ಆಗಿತ್ತು. ಇದೀಗ ನಿರ್ಮಲಾ ವಿರುದ್ಧ ಎಫ್ಐಆರ್ ದಾಖಲಾಗುತ್ತಿದ್ದಂತೆ ಕೈ ಅಲರ್ಟ್ ಆಗಿ ಕದನ ಕಹಳೆ ಮೊಳಗಿಸಿದೆ. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಗರು ವಾಗ್ದಾಳಿ ನಡೆಸುತ್ತಲೇ ಇದ್ದಾರೆ. ಇದೀಗ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕೈ ನಾಯಕರ ವಾಗ್ದಾಳಿ ಶುರುವಾಗಿದೆ. ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ನಾಯಕರು ಆಗ್ರಹಿಸುತ್ತಿದ್ದಾರೆ. ಇತ್ತ ನಿರ್ಮಲಾ ಸೀತಾರಾಮನ್ ರಾಜೀನಾಮೆಗೆ ಕಾಂಗ್ರೆಸ್ ಪಟ್ಟು ಹಿಡಿಯಲು ಸನ್ನದ್ಧವಾಗಿದೆ. ರಾಜ್ಯದಲ್ಲಿ ಎಫ್ಐಆರ್ ಸಂಪ್ರದಾಯ ಅಂತ ದಳಪತಿ ಗೇಲಿ. ಹೇಳಿ ಕೇಳಿ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವರು, ಅವರ ಮೇಲೆ ಎಫ್ಐಆರ್ ಹಾಕಿದ್ರೆ ದಳಪತಿ ಸುಮ್ಮನಿರ್ತಾರ? ಸರ್ಕಾರಕ್ಕೆ ಹೇಗೆ ಕುಮ್ಮಿದ್ದಾರೆ ನೀವೇ ಕೇಳಿ. ಈಗ ನಗುಪಾಟ್ರಲ್ಲಿ ಈಗ ಒಂದು ಕೆಲಸ ಮಾಡಿ ಕಾಂಗ್ರೆಸ್ ನಾಯಕರಿಗೆ ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ, ಅವ್ರು ರಾಹುಲ್ ಗಾಂಧಿ ಹೇಳಿ ಎಲ್ಲೆಲ್ಲಿ ಕೇಂದ್ರದ ಮಂತ್ರಿಗಳವ್ರೆ ಆಯಾ ರಾಜ್ಯಗಳಲ್ಲಿ ಹೋಗಿ ಎಲ್ಲರ ಮೇಲೂ ಒಂದೊಂದು ಕೇಸ್ ಹಾಕ್ಸಿ ಎಲ್ಲ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಕೇಳಿ ಇದೊಂದು ಹೊಸ ಸಂಪ್ರದಾಯ ಪ್ರಾರಂಭ ಮಾಡಿ, ತುಂಬ ಚೆನ್ನಾಗಿರ್ತದೆ. ರಾಜಕೀಯ ಪ್ರೇರಿತ ಎಫ್ಐಆರ್ ಎಂದ ಸಿಟಿ ರವಿ. ಈತ ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿಯದ್ದು ಇದೇ ಕೋಪತಾಪ. ರಾಜಕೀಯ ಪ್ರೇರಿತ ಎಂಬ ಆರೋಪ. ರಾಜಕೀಯ ಪ್ರೇರಿತವಾಗಿ ಇವರಿಗೆ ಎಫ್ಐಆರ್ ದಾಖಲಿಸಿದ್ದಾರೆ. ಚುನಾವಣಾ ಬಾಂಡ್ ವೈಯಕ್ತಿಕವಾಗಿ ತಗೊಂಡಿರೋದಲ್ಲ. ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸೋದು, ಪಾರದರ್ಶಕವಾದ ವ್ಯವಸ್ಥೆ ತಪ್ಪೋ ಅಥವಾ ಕದ್ದು ಸೂಟ್ ಕೇಸಲ್ಲಿ ತಗೊಳ್ತಿದ್ದು ತಪ್ಪೋ? ಈ ಕಾಂಗ್ರೆಸ್ ಹೇಳ್ತಾ ಇದೆ ಕದ್ದು ಸೂಟ್ ಕೇಸಲ್ಲಿ ತಗೊಳ್ತಿರೋದು ಸರಿ. ಈಗ ಚುನಾವಣೆಗೆ ದುಡ್ಡು ಖರ್ಚಾಗಿ ಆಗುತ್ತೆ. ಅದೇನೇ ಹೇಳಿ, ರಾಜ್ಯದಲ್ಲಿ ನಡೀತಿರೋ ರಾಜಕೀಯ ರಾದ್ಧಾಂತಗಳು ಒಂದ ಎರಡ. ಮಾತೆತ್ತಿದ್ರೆ ಕೇಸ್, ಎಫ್ಐಆರ್, ಬರೀ ಇಂಥವೇಯ? ಇದನ್ನ ಬಿಟ್ಟು ಜನರ ಸಮಸ್ಯೆ ಕಡೆ ಅದ್ಯಾವಾಗ ಗಮನ ಕೊಡ್ತಾರೋ ಏನೋ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.